ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ವರ್ಡ್. ಹೇಗಿದೆ ಅಂತ ಅಂದ್ಬಿಟ್ಟು ವಿಡಿಯೋನ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ವಾರ ಇದ್ದಿದ್ದರಿಂದ ರಂಗೋಲಿ ಹಾಕ್ಕೊಂಡಿದ್ದೆ. ಆಗಲೇ ಬಿಸಿಲು ಬಂದುಬಿಟ್ಟಿತ್ತು. ಏನೋ ಒಂಥರ ಖುಷಿ ಆಗ್ತಿತ್ತು ನನ್ನ ಗಾರ್ಡನ್ ನೋಡೋದಕ್ಕೆ. 2-3 ಥರದ್ದು ಹೂವು ಅರಳಿತ್ತು. ಹಂಗಾಗಿ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಇದು ನೋಡಿ ದಾಸವಾಳ ಹೂವು ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನು ಕೀಳೋದಕ್ಕೆ ಮನಸ್ಸು ನಾನು ಕೀಳೋದು ಇಲ್ಲ. ಮನೆ ಮುಂದೆನೇ ಇಟ್ಬಿಟ್ಟಿದ್ದೀನಿ ಈ ಗಿಡನ. ಇದರಲ್ಲಿ ಇದು 3 ಡೇಸ್ ಕಂಟಿನ್ಯೂಸ್ ಹಾಗೇ ಇರುತ್ತೆ ಗಿಡದಲ್ಲಿ. ಇನ್ನೂ ಅರಳುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಸಂಜೆ ಅಷ್ಟರಲ್ಲಿ ಅರಳಿರುತ್ತೆ. ಈಗ ಬೆಳಗ್ಗೆ ಈ ಥರ ಇದೆ. ಸ್ವಲ್ಪ ಹೊತ್ತು ಬಿಟ್ಟರೆ ತುಂಬ ಚೆನ್ನಾಗಿ ಅಗಲವಾಗಿ ಅರಳಿರುತ್ತೆ. ಅದನ್ನು ನಾನು ಕೀಳೋದೇ ಇಲ್ಲ. ಇದು ಸಂಪಿಗೆ ಗಿಡ. ಇದೆಲ್ಲ ಎಲೆ ಎಲ್ಲ ಉದುರೋಗಿತ್ತು. ಈಗ ಹೊಸದಾಗಿ ಮತ್ತೆ ಚಿಗುರುತ್ತಾ ಇದೆ. ಇಲ್ಲಿ 2 ಲವ್ ಬರ್ಡ್ಸ್ ಇದೆ. ಇದೇನಾದರೂ ಮಳೆಗೇನಾದರೂ ನಿಂದರೆ ಹಾಳಾಗಿಬಿಡುತ್ತೆ. ಹಾಗಾಗಿ ನಾನು ಇದನ್ನು ಈ ಥರ ಮರೆಗೆ ಇಟ್ಟಿದ್ದೀನಿ. ಮರೆಯಲ್ಲಿ ಇಟ್ಟಿರೋ ಗಿಡಕ್ಕೆ ಹ್ಯಾಂಗ್ ಮಾಡಿದ್ದೀನಿ. ಇದು ನಾನು ಅವತ್ತು ಹೇಳಿದ್ನಲ್ಲ ಗಾರ್ಡೇನಿಯಾ ಅಂತ ಅಂದ್ಬಿಟ್ಟು. ಫ್ಲವರಿಗೆ ಎಷ್ಟು ಘಮ ಘಮ ಅನ್ನುತ್ತೆ ಅಂದರೆ ಇಡೀ ಕಾಂಪೌಂಡೇ ಘಮ ಘಮ ಅನ್ನುತ್ತೆ. ಅದರಲ್ಲೂ 2 ದೊಡ್ಡದಾಗಿ ಅರಳಿದೆ, ಒಂದೇ ಒಂದು ಪುಟ್ಟದು ಮೊಗ್ಗಾಗಿದೆ. ಇದು ನೋಡಿ, ಇದು ಗೊತ್ತೇ ಆಗಿಲ್ಲ ಎಲೆಗಳ ಮಧ್ಯದಲ್ಲಿದೆ. ಏನೋ ಘಮ ಘಮ ಅಂತಿದೆಯಲ್ಲ ಅಂತ ಅಂದ್ಬಿಟ್ಟು ನೋಡಿದ್ರೆ ಈ ಹೂವು ಅರಳಿದೆ. ಇದು ಗೊತ್ತಾಗ್ತಾನೆ ಇಲ್ಲ ನೋಡಿ. ಈ ಥರ ಮರೆ ಆಗಿಬಿಟ್ಟಿತ್ತು, ಕಾಣಿಸ್ತಿರ್ಲಿಲ್ಲ. ಇದು ನೀನು ನಾಳೆ ಅರಳುತ್ತೆ ಅನಿಸುತ್ತೆ. ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ಇದೆರಡನ್ನ ಮಾತ್ರ ತೆಕ್ಕೊಂಡೆ ಪೂಜೆಗೆ. ಇದೊಂದು ಇನ್ನೆರಡು ಹರಳಬೇಕು, ಮೊಗ್ಗಾಗೆ ಇದೆ. ನನ್ನ ಗಾರ್ಡನ್ ನೋಡೋದಕ್ಕೆ ನನಗೆ ಖುಷಿ ಆಗ್ತಿತ್ತು. ಹೂವು ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಧೂಳು ನೋಡಿ ಎಷ್ಟಿದೆ ಅಂತ ಗಿಡದ ಮೇಲೆ. ಹೀಗೆ ಮನೆ ಒಳಗಡೆನೂ ಈ ಥರನೇ ಧೂಳು ಆಗ್ತಿರುತ್ತೆ. ಯಾವಾಗಲೂ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಸ್ವಲ್ಪ ಈಗ ಹೊಸದಾಗಿ ಚಿಗುರುತ್ತಾ ಇರೋದ್ರಿಂದ ಏನೋ ಒಂಥರ ಖುಷಿ. ಎಲ್ಲ ಎಲೆ ಎಲ್ಲ ಬಿದ್ದೋಗಿ ಹೊಸದಾಗಿ ಮತ್ತೆ ಇದಾಗ್ತಿದೆ. ಎಲೆ ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ ನಿಮಗೆ. ಶೈನಿಂಗ್ ಇದೆಯಲ್ಲ, ಅದೆಲ್ಲ ಹೊಸ ಎಲೆ. ಇದೊಂದು ಹೂವು, ಇದು ಏನೋ ಒಂಥರ ಎಷ್ಟೊಂದು ಹೂವು ಅರಳಿತ್ತು ಅಂತೀರ. ಗಿಡದಲ್ಲಿ ಎಲ್ಲ ಥರದ್ದು ಒಂದು 4-5 ಹೂವು ಅರಳಿತ್ತು. ಮಲ್ಲಿಗೆ ಹೂವು ಅಷ್ಟೇ ಬಿಡ್ತಿರೋದೇ 3-4. ಅದರಲ್ಲೂ ಡೈಲಿ 2 ಇದಾಗುತ್ತಾ, ಅದು ಘಮ ಘಮ ಅಂತಿರುತ್ತೆ ಕಾಂಪೌಂಡಲ್ಲಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ. ಫುಲ್ ಅರಳಿಬಿಟ್ಟಿತ್ತು. ನಂಗೆ ಕೀಳೋದಕ್ಕೆ ಮನಸ್ಸಾಗಲ್ಲ ಗಿಡದಿಂದ. ಹೂವು ತೆಕ್ಕೊಳ್ಳುವಾಗ ಅಯ್ಯೋ ಅದು ಗಿಡದಲ್ಲೇ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಥರ ಅನಿಸುತ್ತೆ. ಇದು ಬೆಳಗ್ಗೆನೇ ಮಾಡೋ ಕೆಲಸ ಎಲ್ಲ ಬಿಟ್ಬಿಟ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೋತಾ ಇರೋದು. ನನಗೆ ಆಮೇಲೆ ನೆನಪಾಯಿತು, ನಾನು ಮಾರ್ನಿಂಗ್ ಡ್ಯೂಟಿಗೆ ಹೋಗಬೇಕು, ಇನ್ನೂ ಇದನ್ನೇ ಮಾಡ್ತಾ ಕೂತಿದ್ದೀನಲ್ಲ ಅಂತ ಅಂದ್ಬಿಟ್ಟು ಆವಾಗ ಬೇಗ ಬಡ ಅಂತ ಹೋಗಿ ಕೆಲಸ ಮಾಡ್ಕೊಂಡಿದ್ದು. ಇದು ಸಸಿನ ಅಕ್ಕ ಮನೆಯಿಂದ ತಂದಿದ್ದು, ಕನಕಾಂಬರ ಹೂವಿನ ಗಿಡ. ಅದು ಬರ್ತೋ ಬರಲ್ವೋ ಅಂತ ಸ್ವಲ್ಪ ಡೌಟ್ ಇತ್ತು, ಆದರೆ ಚೆನ್ನಾಗಿ ಬರ್ತಿದೆ. ಎಷ್ಟೊಂದು ಹೂವು ಉದುರೋಗಿದೆ ಕೆಳಗಡೆ. ಇದರಲ್ಲೆಲ್ಲ ಪಾಟಲ್ಲಿ ನೋಡ್ತಿರ್ಬೋದು ನೀವು ಹೂವೆಲ್ಲ ಉದುರೋಗ್ಬಿಟ್ಟಿದೆ. ಈ 2 ಮಾತ್ರ ಆ ಕಡೆ ಈ ಕಡೆ ಒಂದು ಸಿಟ್ಟು ಮಾಡ್ಕೊಂಡಾಗ ತಿರುಗಿಸ್ಕೊತಲ್ಲ ಆ ಥರ ಮೂತಿ ತಿರುಗಿಸ್ಕೊಂಡಿತ್ತು. ಹಾಗೆ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇದು ನೋಡಿ ದಾಸವಾಳ ಹೂವು. ಈ ಗಿಡ ಫುಲ್ ಒಟ್ಟೋಯ್ತು ಅಂದ್ಕೊಂಡ್ಬಿಟ್ಟಿದ್ವಿ. ಹುಳ ಆಗಿಬಿಟ್ಟಿತ್ತು ಈ ಗಿಡಕ್ಕೆ. ಹೇಗೋ ಮಾಡಿ ಔಷಧಿ ಎಲ್ಲ ಹಾಕ್ಬಿಟ್ಟು ಸೇವ್ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಹೂವಿದು. ಒಂಥರ ಡಾರ್ಕ್ ಮರೂನು. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತೀರ. ಅದು ಕೀಳೋದಕ್ಕೆ ಮನಸ್ಸಾಗ್ತಿರ್ಲಿಲ್ಲ ನನಗೆ. ಆ ಹೂವು ನೋಡಿ ಸುಮ್ಮನೆ ವೀಡಿಯೋ ಫೋಟೋ ಮಾಡ್ಕೊಂಡಿದ್ದು ತಕ್ಕೊಂಡೆ. ಆಮೇಲೆ ಇದು ಬಾಗಿಲ ಹತ್ರ ಎಲ್ಲ ಈ ಕಡೆ ಸೈಡಲ್ಲಿ ಇರೋದ್ರಿಂದ ಇದು ಕಾಣಿಸೋದು ಇಲ್ಲ ಅಂತ ಅಂದ್ಬಿಟ್ಟು ತೆಕ್ಕೊಂಬಿಟ್ಟೆ. ಆ ಯೆಲ್ಲೋ ಕಲರ್ ಮಾತ್ರ ಬಿಟ್ಟಿದ್ದೀನಿ ಅಷ್ಟೇ. ಇದನ್ನು ಲ್ಯಾಬಲ್ಲಿ ಇದು ಮಾಡಿದ್ದೆ. ಇದು ಮಾರ್ನಿಂಗು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಒಳಗಡೆ ಬಂದನಲ್ಲ, ನೋಡೋಣ. ಮಾಮೂಲಿ ಕೆಲಸ ನಂದು ಬೆಳಗ್ಗೆ ಶುರುವಾಗದೆ ಪಾತ್ರೆ ಜೋಡಿಸೋದು ಮತ್ತು ಕಾಫಿ, ವಿಷ್ಣು ಸಹಸ್ರನಾಮ. ಇದು 3 ಕೆಲಸ ನನಗೆ ಕಂಪಲ್ಸರಿಯಾಗಿದ್ದೇ ಇರುತ್ತೆ. ಪಾತ್ರೆ ರಾತ್ರಿನೇ ತೊಳೆದಿಟ್ಟಿರ್ತೀನಿ, ಬೆಳಗ್ಗೆ ಎದ್ದು ಪಾತ್ರೆ ಜೋಡಿಸ್ಕೋಬೇಕು. ಇದು ನನ್ನ ಮೊದಲನೇ ಕೆಲಸ. ಹಾಲು ಕಾಯೋಕ್ಕೆ ಇಟ್ಬಿಟ್ಟೇ ನಾನು ಆ ಕೆಲಸ ಮಾಡ್ಕೋತೀನಿ. ಅಷ್ಟರಲ್ಲಿ ಇದು ಹಾಲು ಕಾಯ್ದಿರುತ್ತೆ, ಕಾಫಿ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಆಮೇಲೆ ಸೌತೆಕಾಯಿ ಇರಲಿಲ್ಲ, ಹಾಗಾಗಿ ಕ್ಯಾರೆಟ್ ಇತ್ತು, ಅದನ್ನೇ ಕಟ್ ಮಾಡಿ ಇಡ್ತಿದ್ದೀನಿ. ತಂದಿಲ್ಲ, ನಾಳೆ ಹೋಗಿ ತಂದ್ರಾಯಿತು ಸಂಡೇ ಅಂತ ಅಂದ್ಬಿಟ್ಟು ಬರೀ ಕ್ಯಾರೆಟ್ನೇ ಇದು ಮಾಡಿ ಇಟ್ಟೋಗ್ತಿದ್ದೀನಿ. ಇವತ್ತು ರಾತ್ರಿ ನಾನು ದೋಸೆಗೆ ನೆನೆಸಿಟ್ಟಿದ್ನಲ್ಲ ಹೆಸರು ಕಾಳು ಮತ್ತು ಅಕ್ಕಿನ, ಹಿಂದಿನ ವೀಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ರಾತ್ರಿ ನೆನೆಸಿಟ್ಟಿದ್ದೆ ಅಕ್ಕಿ ಮತ್ತು ಹೆಸರು ಕಾಳನ್ನ. ಅದನ್ನು ರುಬ್ಬಿಟ್ಟು ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದೇ ಇದಕ್ಕೆ ಬೇರೆ ಕೆಲಸ ಮಾಡ್ಕೊಂಡು ಕೂತ್ಕೊಂಡರೆ ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ದೋಸೆ ಅಲ್ವಾ ಹೇಗೂ ಮಾಡಿಬಿಡ್ಬೋದು, ಬೇರೆ ತಿಂಡಿ ಏನಿಲ್ವಲ್ಲ ಅಂತ ಅಂದ್ಬಿಟ್ಟು.
ಗೊತ್ತಿಲ್ಲ, ಗಾರ್ಡನ್ಗೆ ಹೋಗ್ಬಿಟ್ರೆ ನನಗೆ ಒಳಗೆ ಬರೋದಕ್ಕೂ ಮನಸ್ಸಾಗಲ್ಲ, ಆ ಥರ ಅನಿಸ್ಬಿಡುತ್ತೆ. ತುಂಬ ಹೊತ್ತು ನಾನು ಅಲ್ಲೇ ಇದ್ಬಿಡ್ತೀನಿ ಗಿಡಗಳನ್ನ ನೋಡಿಕೊಂಡು. ನನಗಿಷ್ಟ ಗಿಡಗಳನ್ನ ಬೆಳೆಸೋದಕ್ಕೆ. ನಾನು ಒಳಗಡೆನೂ ಇಂಡೋರ್ ಪ್ಲ್ಯಾಂಟು ಇಟ್ಕೊಂಡಿದ್ದೀನಿ. ಬಟ್ ಇಲ್ಲಿ ಸ್ಪೇಸ್ ಬೇಕು. ಕೆಳಗಡೆ ಆಗಿದ್ರೆ ಅಕಸ್ಮಾತ್ ನಾವು ಫಸ್ಟ್ ಫ್ಲೋರಲ್ಲಿ ಇಲ್ಲದೆ ಗ್ರೌಂಡ್ ಫ್ಲೋರಲ್ಲಿ ಇದ್ದಿದ್ರೆ ಇನ್ನೂ ಎಷ್ಟು ಗಿಡ ಇಟ್ಕೊಂಡ್ಬಿಡ್ತಿದ್ವೋ. ನಮ್ಮದು ರೆಂಟೆಡ್ ಹೌಸು, ಓನ್ ಹೌಸ್ ಆದಾಗ ನನಗದೊಂದು ಡ್ರೀಮ್ ಇದೆ, ಮನೆ ಮುಂದೆ ಪಾರ್ಕ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಅದಿನ್ನೂ ಯಾವಾಗ ದೇವರು ತಥಾಸ್ತು ಅಂತಾರೋ ಗೊತ್ತಿಲ್ಲ. ಬೀನ್ಸ್ನ ಬಿಡಿಸ್ಕೊತಾ ಇದ್ದೀನಿ, ಬೀನ್ಸ್ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು. ನನಗೆ ನಾನ್ ವೆಜ್ ಮಾಡೋ ದಿನ ಏನೂ ಪ್ರಾಬ್ಲಮ್ ಇರಲ್ಲ. ಎಗ್ ಏನಾದರೂ ಬಾಯ್ಲ್ ಮಾಡಿ ಇಟ್ಬಿಟ್ರೆ ಪ್ರೋಟೀನ್ಗೆ ಓಕೆ ಆಗಿಬಿಡುತ್ತೆ. ಬಟ್ ವೆಜ್ ಮಾಡೋದಿರುತ್ತಲ್ಲ ಅಂಥ ದಿನ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ. ಏನು ಮಾಡೋದು ಅಂತಲೇ ಐಡಿಯಾ ಇರಲ್ಲ. ಪನ್ನೀರು ಕೂಡ ಇರಲಿಲ್ಲ ಇವತ್ತು. ಬೀನ್ಸ್ ಪಲ್ಯ ಮಾಡಿಟ್ಟು ಹೋಗ್ತಿದ್ದೀನಿ, ಏನಾದರೂ ಮಾಡ್ಕೊಳ್ಳಿ ನಂಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಮಾಡಿಟ್ಟು ಹೋಗೋಣ ಅಂತ. ಬೀನ್ಸ್ ಪಲ್ಯ ಒಂದು, ಜೊತೆಗೆ ದೋಸೆ ಚೆನ್ನಾಗಿತ್ತು. ತುಂಬ ಗರಿ ಗರಿಯಾಗಿ ಬರುತ್ತೆ. ಏನು ತಿಂಡಿ ಮಾಡಬೇಕು ಅಂತ, ನಾಳೆ ಏನು ಮಾಡೋದು ಅಂತ ಐಡಿಯಾ ಇರಲ್ವಲ್ಲ, ಅಂಥದ್ದನ್ನು ನಾನು ಇದನ್ನೇ ಮಾಡ್ಕೊಳ್ಳೋದು. ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಪ್ರೋಟೀನು ಇರುತ್ತೆ, ಜೊತೆಗೆ ಇಷ್ಟಪಟ್ಟು ತಿಂತಾರೆ. ಕಾಳು ಅಕ್ಕಿ ಕಡಿಮೆ ಹಾಕಿರ್ತೀನಿ. ಮಲ್ಟಿಗ್ರೈನ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ಥರದ ಬೇಳೆಗಳನ್ನೂ ಹಾಕಿ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕೋತಿದ್ದೀನಿ. ನಿಮಗೆ ಬೇಕು ಅಂದರೆ ಜಾಸ್ತಿನೂ ಹಾಕೋಬೋದು, ಅಥವಾ ಹಸಿಮೆಣ್ಸಿನ್ಕಾಯಿನ ಮಕ್ಕಳು ತಿಂತಾರೆ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಸ್ವಲ್ಪ ಶುಂಠಿ, ಹಸಿರು ಮೆಣಸಿನ್ಕಾಯಿ, ಆಮೇಲೆ ಉಪ್ಪು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋದಷ್ಟೇ. ಇದನ್ನು ತುಂಬ ಸಲ ಮಾಡಿದ್ದೀನಿ, ತುಂಬ ಸಲ ನಾನು ರೆಸಿಪಿನೂ ಹಾಕ್ತೀನಿ. ಹಂಗಾಗಿ ನಾನೇನು ಇದು ರೆಸಿಪಿ ಹಾಕ್ತಿಲ್ಲ, ಸುಮ್ಮನೆ ನಿಮ್ಗೆ ಗ್ರೈಂಡ್ ಮಾಡ್ಕೊತಿದ್ನಲ್ಲ ತೋರಿಸ್ದೆ ಅಷ್ಟೇ. ನೀರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕು. ಆಮೇಲೆ ನೀರು ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ತೊಗೊಂಬಂದರೆ ಆಯಿತು. ಇದೊಂದು ಈಸಿ ಫುಡ್ ಅನಿಸುತ್ತೆ. ಈಗ ಏನು ಮಾಡಬೇಕು ನಾಳೆ ಅನ್ನೋದು ಐಡಿಯಾ ಇರಲ್ವಲ್ಲ ಅಂಥವ್ರಿಗೆ. ಇನ್ನೂ ನೆಕ್ಸ್ಟ್ ವೀಕು ಜನ್ಮಾಷ್ಟಮಿ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಕಿಚನ್ನು ಫುಲ್ಲು ಮೆಸ್ಸಿ ಆಗಿದೆ, ನನಗೆ ನೋಡೋಕ್ಕಾಗ್ತಿಲ್ಲ. ಅದನ್ನು ಸ್ವಲ್ಪ ಸೆಟ್ ಮಾಡ್ಕೋಬೇಕು. ಅದು ಅಲ್ಲದೆ ನಾನು ಗಿಡಗಳ ಮೇಲೆಲ್ಲ ತೋರಿಸಿದ್ನಲ್ಲ, ಸೇಮ್ ಅದೇ ಥರ ಧೂಳು ಮನೇಲೂ ಬಾಕ್ಸ್ಗಳ ಮೇಲೆಲ್ಲ ನನಗೆ ಎಷ್ಟು ಒರೆಸಿಟ್ರು ಅದು ಹಾಗೆ ಬಂದು ಧೂಳೆಲ್ಲ ಅದ್ರ ಮೇಲೆ ಕೂರುತ್ತೆ. ಅದಕ್ಕೆ ಡೈಲಿ ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀನೋ ಅದನ್ನು ಹೊರಗಡೆ ಇಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಕಬೋರ್ಡ್ ಒಳಗಡೆ ಇಟ್ಕೋಬೇಕು ಅಂತ, ಜೋಡಿಸ್ಕೊಳ್ಳೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸಾಧ್ಯ ಆದರೆ ಅದನ್ನು ವೀಡಿಯೋ ಮಾಡ್ತೀನಿ, ನೋಡುವ. ಅದು ಹೇಗೆ ಅಂತಂದರೆ, ಎಲ್ಲರೂ ವರಮಹಾಲಕ್ಷ್ಮಿ ಮಾಡಿ ಸುಸ್ತಾಗಿ ಎಲ್ಲ ಕೆಲಸ ಮುಗಿಸಿ ಹಾಯ್ ಅಂತಿರ್ತಾರೆ, ಆವಾಗ ನಮ್ಮ ಕೆಲಸ ಶುರುವಾಗುತ್ತೆ. ಯಾವಾಗಲೂ ಹೀಗೆ ಆಗುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಆಗಿ 15 ಡೇಸಿಗೆ ಜನ್ಮಾಷ್ಟಮಿ ಬರುತ್ತೆ. ನಂದು ಆವಾಗ ಕ್ಲೀನಿಂಗ್ ಕೆಲಸ ಆದಷ್ಟು ನಾನು ಪಾತ್ರೆ ಎಲ್ಲ ತೊಳೆದು ವರಮಹಾಲಕ್ಷ್ಮಿ ಹಬ್ಬಕ್ಕೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಅದನ್ನು ಸೆಟ್ ಮಾಡ್ಕೋಬೇಕಷ್ಟೆ. ಅದನ್ನು ನಾನು ಜೋಡಿಸ್ಕೊಂಡು ಅದನ್ನು ಆದರೆ ವೀಡಿಯೋ ಮಾಡ್ತೀನಿ. ಕೆಲವೊಮ್ಮೆ ವೀಡಿಯೋ ಮಾಡ್ತಾ ಕೂತ್ರೆ ನಮ್ಮ ಕೆಲಸ ಆಗೋದಿಲ್ಲ. ಹಾಗಾಗಿ ನಾನು ವೀಡಿಯೋನ ಸ್ಕಿಪ್ ಮಾಡಿಬಿಟ್ಟು ಕೆಲಸದ ಕಡೆ ಮಾತ್ರ ಗಮನ ಕೊಡ್ತಿರ್ತೀನಿ. ಅದು ಇದು ಎರಡೂ ಸೇರಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ನಮಗಿರೋ ಟೈಮಲ್ಲೇ ನಾನು ಮಾಡ್ಕೋಬೇಕು. ನಾನು ಹೊರಗಡೆನೂ ಹೋಗೋದ್ರಿಂದ ನಾನು ಮನೆಗೆ ಬಂದಿರೋ ಟೈಮಲ್ಲಿ ಮನೆ ಕೆಲಸದ ಜೊತೆಗೆ ಅದನ್ನು ಮಾಡ್ಕೋಬೇಕು. ಫ್ರೀ ಇರಲ್ಲ. ಯಾವಾಗ ನನಗೆ ಟೈಮ್ ಆಗುತ್ತೋ ಆಗ ಟಕ್ಕಂತ ನಾನು ಕೆಲಸ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಆದರೆ ವೀಡಿಯೋ ಮಾಡ್ತಾ ಅದನ್ನು ಸೆಟ್ ಮಾಡಿಕೊಂಡು ಕ್ಯಾಮ್ರಾ ಸೆಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಕಷ್ಟ ಆಗುತ್ತೆ. ಹಂಗಾಗಿ ಕೆಲವೊಂದನ್ನು ಮಾಡ್ತೀನಿ, ಕೆಲವೊಂದನ್ನು ವೀಡಿಯೋ ಮಾಡೋದಿಲ್ಲ. ಎಲ್ಲದನ್ನು ವೀಡಿಯೋ ಮಾಡಿ ತೋರಿಸ್ಲೇಬೇಕು ಅಂತಲೂ ಏನಿಲ್ಲ. ಎಲ್ಲರೂ ಹೇಗೆ ಕ್ಲೀನ್ ಮಾಡ್ತಾರೋ ನಾನು ಹಾಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬಟ್ ನನ್ನನ್ನು ನೋಡಿ ಕೆಲವರು ಮೋಟಿವೇಟಾಗಿ ಮನೆ ಕ್ಲೀನ್ ಮಾಡ್ಕೋಬೋದು ಅನ್ನೋದೊಂದು ಥಾಟ್ ಅಷ್ಟೇ. ಈಗ ನಾವು ಹಾಗೆ ಅಲ್ವಾ, ಯಾರಾದರೂ ಏನಾದರೂ ಮಾಡ್ತಿದ್ದಾರೆ ಅಂದರೆ ಅವರಿಂದ ಇನ್ಸ್ಪೈರ್ ಆಗಿಬಿಟ್ಟು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವ್ರು ಮಾಡ್ತಿದ್ದಾರೆ, ನಾನು ಈ ಥರ ಇರಬೇಕು, ಅಥವಾ ನಾನು ಆ ಥರ ಬಟ್ಟೆ ಹಾಕ್ಕೋಬೇಕು, ನಾನು ಆ ಥರ ಇರಬೇಕು ಅನ್ನೋದು ಹೆಣ್ಮಕ್ಳಿಗೆ ಸಹಜವಾದ ಆಸೆ. ಆ ಥರನೇ ನಾವು ಮಾಡ್ಕೋತೀವಿ. ನಾನಿಲ್ಲಿ ಬೀನ್ಸ್ ಪಲ್ಯಕ್ಕೆ ಏನೂ ಹಾಕ್ಕೊಂಡಿಲ್ಲ. ಕಾಯಿ ಮತ್ತು ಒಂದೇ ಒಂದು ಒಣಗಿದ ಮೆಣಸಿನ್ಕಾಯಿ, ಅದರಲ್ಲೂ ಬ್ಯಾಡಗಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ತರಿಯಾಗಿ ರುಬ್ಬಿಟ್ಕೊಂಡಿದ್ದೆ. ಅದನ್ನು ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆ ಕೊಟ್ಟು ಬೀನ್ಸ್ ಬೆಂದ ಮೇಲೆ ಕಾಯಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದು ಹಾಕಿ ಉಪ್ಪು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ದೋಸೆ ಇಟ್ಟು ಈ ಥರ ಸ್ವಲ್ಪ ಗಟ್ಟಿಗೆ ರುಬ್ಕೊಂಡಿದ್ದೀನಿ. ಆವಾಗ ದೋಸೆ ಹಾಕೋ ಟೈಮಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೋಬೋದು ಅಂತ ಅಂದ್ಬಿಟ್ಟು, ನಾನೀಗ ರುಬ್ಬಿಟ್ಟು ಒಂದು 10 ನಿಮಿಷ ಬಿಡಬೇಕಲ್ವ, ಹಾಗಾಗಿ ನಾನು ಸ್ನಾನ ಮುಗಿಸ್ಕೊಂಡು ಬರೋಣ ಅಂತ ಹೊರಟೆ. ಇದು ರಾತ್ರಿ ನೆನೆಸಿದ್ನಲ್ಲ ಕಡಲೆ ಬೀಜ ಮತ್ತು ಬಾದಾಮ್ ಸುಲಿದಿಟ್ಟಿದ್ದೀನಿ, ಹುಡುಗರು ತಿನ್ಕೋತಾರೆ ಅಂತ ಅಂದ್ಬಿಟ್ಟು. ಸ್ನಾನ ಎಲ್ಲ ಆಯಿತು, ಪೂಜೆನೂ ಆಯಿತು. ಅದನ್ನು ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಾಗಿರೋದ್ರಿಂದ ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಪೂಜೆ ಮಾಡಿದ್ದಿಲ್ಲ.
ಹಾಗೆ ಹೊರಟ್ಬಿಟ್ಟೆ. ಟೈಮ್ ಆಗಿಬಿಟ್ಟಿತ್ತು, ಆಲ್ರೆಡಿ 8:15 ಆಗಿಬಿಟ್ಟಿತ್ತು. 8 ಗಂಟೆಗೆ ಓಪನ್ ಮಾಡಬೇಕು. ನಾನು ಮನೆಯಿಂದ ಹೋಗೋಕ್ಕೆ ಒಂದು 10 ಮಿನಿಟ್ಸ್ ಬೇಕು, ಹಾಗಾಗಿ 8:15 ಆಗಿಬಿಡುತ್ತೆ. ಅಕಸ್ಮಾತ್ ಯಾರಾದರೂ ಪೇಷಂಟ್ ಬಂದು ವೆಯ್ಟ್ ಮಾಡ್ತಿದ್ರೆ ಬೆಳಗ್ಗೆನೇ ಸರ್ ಹತ್ರ ಕೇಳೋಕ್ಕಾಗಲ್ಲ, ಒಂಥರ ಮೂಡ್ ಆಫ್ ಆಗಿಬಿಡುತ್ತೆ. ಏನೂ ಅನ್ನಲ್ಲ, ಆದರೆ ಒಂಥರ ಬೇಜಾರಾಗ್ಬಿಡುತ್ತೆ. ಲೇಟಾಯಿತು ಅನ್ನೋದೊಂದು ಟೆನ್ಷನ್ ಇರುತ್ತೆ ಅಷ್ಟೇ. ಹೊರಟೆ ಇವಾಗ. ಅವನು ಬಂದು ಜ್ಯೂಸ್ ಕುಡಿತಾ ಇದ್ದ, ಹಾಗಾಗಿ ಲೇಟ್ ಆಯ್ತು. ಆ ಗ್ಯಾಪಲ್ಲಿ ನಾನೊಂಚೂರು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಫ್ಲವರ್ ನಾನು ತೋರಿಸಿದ್ನಲ್ಲ ನಿಮಗೆ ಆವಾಗಲೇ, ಗಾರ್ಡನಿಯ ಫ್ಲವರು ಎರಡೂ, ಒಂದು ಕೃಷ್ಣಂಗೆ ಮತ್ತು ಇನ್ನೊಂದು ಪಾಂಡುರಂಗ ದೇವ್ರಿಗೆ ಇಟ್ಬಿಟ್ಟು ಇದು ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಐಸ್ಕೋನ್ ಥರ ಕಾಣ್ತಾ ಇದೆ. ಅದು ವೈಟ್ ಕಲರ್ ಇರೋದಕ್ಕೂ ಅದಕ್ಕೂ ಕ್ರೀಮ್ನ ಇಟ್ಟಿದ್ದಾರೇನೋ ಅನ್ನೋಕ್ಕೆ ಕೃಷ್ಣಂಗೂ ಇಷ್ಟ ಆಯಿತು ಅನಿಸುತ್ತೆ, ಅದಕ್ಕೆ ನಗ್ತಾ ಇದ್ದಾನೆ. ಇದು ನೋಡಿ, ಇದು ಅರಳಿದೆ, ಗೊತ್ತೇ ಆಗಿಲ್ಲ, ಎಲೆಗಳ ಮಧ್ಯದಲ್ಲಿ ಇದ್ದಿದ್ದು. ಇದು ಕಪ್ಪು ವಿಗ್ರಹ, ಇದು ಬೇರೆ ಶಿಲೆ ಬೇರೆ. ಇದಕ್ಕೆ ವೈಟ್ ಕಲರ್ ಹೂವು ಇಟ್ಟಿರೋದ್ರಿಂದ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತಿನ್ನು ಮನೆಗೆ ಬಂದು ಅದು ಇದು ಕೆಲಸ ಅಂದ್ಕೊಂಡು ಯಾವುದೂ ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ. ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಚಪಾತಿ, ಬೆಂಡೆಕಾಯಿ ಪಲ್ಯ, ಮತ್ತು ಬೆಳಗ್ಗೆನೂ ನಾನು ಪನ್ನೀರು ಸೋಯಾ ಏನೂ ಮಾಡಿರಲಿಲ್ಲ, ಹಾಗಾಗಿ ಸ್ವಲ್ಪ ಪನ್ನೀರ್ ಫ್ರೈ ಮಾಡಿದ್ದೆ. ಚೂರು ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ಟು ಚೂರು ಫ್ರೈ ಮಾಡಿದ್ದೆ ಅಷ್ಟೇ. ಇನ್ನು ಗೊತ್ತಲ್ಲ, ಪಾತ್ರೆ ನೋಡಿ, ಬರೀ ಅಡುಗೆ ಮಾಡಿರೋದು ಮತ್ತು ಸಂಜೆ ಕಾಫಿ ಕುಡ್ದಿದ್ದು ಎಲ್ಲ ಇತ್ತು. ಅದೆಲ್ಲ ಪಾತ್ರೆ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮುಗಿಸೋಷ್ಟೊತ್ತಿಗೆ ಟೈಮ್ ಆಗಿದೆ, ಗೊತ್ತಾಗಲ್ಲ. ಒಂದಿನ ಹೀಗೆ ಕಳೆದೇ ಹೋಗ್ಬಿಡುತ್ತೆ. ಹೆಣ್ಮಕ್ಳು ಜೀವನ ಎಲ್ಲ ಬರೀ ಅಡುಗೆ ಮನೇಲೇ ಕಳೆಯೋದ ಅನ್ನಂಗೆ ಆಗ್ಬಿಡುತ್ತೆ ನನಗಂತೂ. ಈ ಕೆಲಸ ಮಾಡಿ ಯಾರಾದರೂ ಜವಾಬ್ದಾರಿ ತೊಗೊಂಡ್ರೆ ಸಾಕು ಅನ್ನೋ ಅಷ್ಟಾಗಿರುತ್ತೆ. ಬಟ್ ಬೇರೆಯವ್ರ ಕೈಯಿಂದ ಊಟ ಮಾಡೋದಕ್ಕೆ ನಮ್ಗೆ ಇಷ್ಟ ಆಗೋದಿಲ್ಲ. ನಾವೇ ಮಾಡಿ ತಿಂದಾಗ ಸಿಗೋ ತೃಪ್ತಿ ಬೇರೆಯವ್ರು ಮಾಡಿಕೊಟ್ಟಾಗ ತಿನ್ನೋದಕ್ಕೆ ಇಷ್ಟನೇ ಆಗೋದಿಲ್ಲ. ಹಾಗಾಗಿ ನಿಮಗೆಲ್ಲ ಹೇಗೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಪ್ಲೀಸ್ ಒಂದು ಸಪೋರ್ಟ್ ಮಾಡಿ. ಇದು ಸಂಜೆ ದೀಪ ಹಚ್ಚಿದ್ನಲ್ಲ, ಇನ್ನೂ ದೀಪ ಉರಿತಾನೆ ಇತ್ತು, ಚೆನ್ನಾಗಿ ಕಾಣಿಸ್ತಿತ್ತು, ಅದಕ್ಕೆ ಅದನ್ನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಟೈಮ್ ನೋಡಿ 10:30. ನಾನು ದೀಪ ಹಚ್ಚಿದಾಗ ಸಂಜೆ 5:30 6 ಗಂಟೆ, ಮೇ ಬಿ 6 ಗಂಟೆ ಅಂದ್ಕೊಳ್ಳಿ ಆಗಿತ್ತು. ಇನ್ನೂ ಉರಿತಾನೆ ಇತ್ತು, ಅದಕ್ಕೆ ನಾನೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ವಿಡಿಯೋ ಹೇಗಿತ್ತು ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.